ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ. ನೀವು ಕೂಡ ರೈತರಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಆಗಿರುವ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಜಮವಾಗುವ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ನೀವು ಕೂಡ ರೈತರಾಗಿದ್ರೆ ನಿಮ್ಮ ಖಾತೆಗೆ 2,000 ರೂಪಾಯಿ ಜಮವಾಗಲಿದೆ. ಯಾವಾಗ ಜಮವಾಗುತ್ತೆ, ಯಾವ ರೈತರಿಗೆ ಜಮವಾಗುತ್ತೆ, ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ, ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಈಗ ದೇಶದ ಕೇಂದ್ರದ ಪ್ರಧಾನಿ ಮೋದಿಯವರ ಸರ್ಕಾರವು ರೈತರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡಿದೆ. ಹೌದು, ಇಂದು ರೈತರು ಸರ್ಕಾರದ ಯೋಜನೆಗಳ ಮೂಲಕ ಸರಿಯಾದ ಸಮಯಕ್ಕೆ ಹಣ ಪಡೆದುಕೊಂಡು ಕೃಷಿಯಲ್ಲಿ ಆ ಒಂದು ಹಣವನ್ನ ಹಾಕಿ ಇನ್ನಷ್ಟು ಅಭಿವೃದ್ಧಿಯನ್ನ ಮಾಡಿಕೊಳ್ಳಬಹುದಾಗಿದೆ. ರೈತರಿಗೆ ಸಹಾಯಕವಾಗಲಿ ಎಂದು ಕೇಂದ್ರದ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡಿದೆ. ಅದರಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮಹತ್ವದಾಗಿದೆ. ಏಕೆಂದ್ರೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಇಲ್ಲಿವರೆಗೆ 18 ಕಂತುಗಳನ್ನು ಜಮಾ ಮಾಡಿರುವ ಕೇಂದ್ರದ ಸರ್ಕಾರ ಇದೀಗ ಫೆಬ್ರವರಿ 24ರಂದು 19ನೇ ಕಂತು ಕೂಡ ಜಮಾ ಮಾಡಲಿದೆ. ಹೌದು ಗೆಳೆಯರೆ, ಇತ್ತೀಚೆಗೆ ಬಜೆಟ್ನಲ್ಲಿ ಈ ಒಂದು ಹಣ ಹೆಚ್ಚಳವಾಗುತ್ತೆ ಎಂದು ರೈತರು ನಿರೀಕ್ಷಿಸಿದ್ರು. ಆದರೆ ಬಜೆಟ್ನಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಮೊತ್ತವನ್ನ ಹೆಚ್ಚಳ ಮಾಡಲೇ ಇಲ್ಲ. ಆದರೆ ಇದೀಗ ಮತ್ತೆ ರೈತರಿಗೆ 2,000 ರೂಪಾಯಿ ಜಮವಾಗಲಿದೆ. ಒಂದು ವೇಳೆ ಬಜೆಟ್ನಲ್ಲಿ ಈ ಒಂದು ಹಣದಲ್ಲಿ ಏರಿಕೆ ಮಾಡಿದ್ರೆ ರೈತರಿಗೆ 2,000 ಬದಲಿಗೆ 3,000 ಅಥವಾ 4,000 ಜಮವಾಗುತ್ತಿತ್ತು. ಆದರೆ ದುರಾದೃಷ್ಟವಶಾತ್ ಬಜೆಟ್ನಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವನ್ನು ಹೆಚ್ಚಳ ಮಾಡಿಲ್ಲ. ಹಾಗಾಗಿ ರೈತರು ಮತ್ತೆ 2,000 ರೂಪಾಯಿಯನ್ನ ಮೊದಲಿನಂತೆ ಪಡೆದುಕೊಳ್ಳಲಿದ್ದಾರೆ. ಇಲ್ಲಿವರೆಗೆ 18 ಕಂತು ಬಿಡುಗಡೆ ಮಾಡಿರುವ ಸರ್ಕಾರ ಇದೀಗ 19ನೇ ಕಂತನ್ನು ಇದೇ ಫೆಬ್ರವರಿ 24ರಂದು ಜಮಾ ಮಾಡಲಿದೆ ಅಂತೆ. ಹೌದು, ಕೇಂದ್ರದ ಕೃಷಿ ಖಾತೆ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪ್ರಕಾರ ನರೇಂದ್ರ ಮೋದಿ ಅವರು ಫೆಬ್ರವರಿ 24ಕ್ಕೆ ಬಿಹಾರಕ್ಕೆ ಭೇಟಿ ನೀಡಲಿದ್ದು, ಕೃಷಿ ಕಾರ್ಯಕ್ರಮವೊಂದರಲ್ಲಿ ಒಂದು ಬಟನ್ ಒತ್ತುವುದರ ಮೂಲಕ ದೇಶದ 9 ಕೋಟಿ ರೈತರಿಗೆ ಏಕಕಾಲಕ್ಕೆ ತಲಾ 2,000 ರೂಪಾಯಿ ಜಮವಾಗಲಿದೆ ಎಂದು ತಿಳಿಸಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ರೆ ನಿಮ್ಮ ಬಳಿ ಕೃಷಿ ಭೂಮಿ ಇರುವುದು ಕಡ್ಡಾಯ. ಒಂದು ವೇಳೆ ನೀವು ಕೃಷಿ ಯೋಗ್ಯ ಭೂಮಿ ಇಲ್ಲವೆಂದ್ರೆ ಮತ್ತು ನೀವೇನಾದ್ರೂ ಬೇರೆ ಕಡೆಯಿಂದ ಆದಾಯ ಗಳಿಸುತ್ತಿದ್ರೆ ಆಗ ನೀವು ರೈತರಾಗಿರೋದಿಲ್ಲ. ಈ ಮೂಲಕ ನೀವು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಗೂ ಕೂಡ ಅರ್ಹರಾಗಿರೋದಿಲ್ಲ. ಹಾಗಾಗಿ ಸರ್ಕಾರ ಅರ್ಹ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರತಿ ರೈತರು ಈ KYC ಮಾಡಿಕೊಳ್ಳಿ ಎಂದು ಖಡಕ್ ಸೂಚನೆ ಕೊಟ್ಟಿದೆ. ಮನೆಯಲ್ಲಿ ಕುಳಿತು ಕೂಡ ನೀವು ಈ KYC ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿಕೊಳ್ಳಬಹುದು. ಆ ಬಗ್ಗೆ ನಿಮಗೆ ಒಂದು ವಿಡಿಯೋ ಬೇಕಂದ್ರೆ ಈಗಲೇ ಕಮೆಂಟ್ ನಲ್ಲಿ ಈ KYC ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ, ಅದರ ಕುರಿತಂತೆ ಒಂದು ವಿಡಿಯೋ ಮಾಡಿಕೊಂಡು ಬರುತ್ತೇವೆ. ಇನ್ನು ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ.